ಡಿಕೆ ಸಂಪುಟ ಸೈನ್ಯದಲ್ಲಿ ಖಾತೆ ಹಂಚಿಕೆ ಸುಲಲಿತ ಆಗತ್ತಾ? ಹಾಗಾದ್ರೆ ಅಸಮಾಧಾನಿತರನ್ನ ಮನವೊಲಿಸೋದಕ್ಕೆ ಕಾಂಗ್ರೆಸ್ ಹಾಗಾದ್ರೆ ಪ್ರಯತ್ನಿಸ್ತಿದೆಯಾ? ಆಕ್ರೋಶಗೊಂಡಿರತಕ್ಕಂಥ ಶಾಸಕರ ಮನವೊಲಿಕೆಗೆ ಯತ್ನ ನಡೀತಾ ಇದೆ. ರಾಜೀನಾಮೆ ಕೊಟ್ಟರೂ ಕೂಡ ಸ್ವೀಕರಿಸುವಂತೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಇವತ್ತು ಕಾಂಗ್ರೆಸ್ ನಾಯಕರ ರಾಜೀನಾಮೆ ಪರ್ವ ಆರಂಭ ಆಗುತ್ತೆ. ಹಾಗಾದ್ರೆ ರಾಜೀನಾಮೆ ವಿಚಾರದಲ್ಲಿ ಕಟ್ಟುನಿಟ್ಟಾಗಿ ವ್ಯವಹರಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. ಈತ ಹಂಗಾಮಿ ಸ್ಪೀಕರ್ ಆಗಿ ಟಿ ಬಿ ಜಯಚಂದ್ರ ನೇಮಕ ಆಗಿದ್ದಾರೆ. ವಿಧಾನಸಭಾಧ್ಯಕ್ಷರ ಆಯ್ಕೆಯ ತನಕ ಹಂಗಾಮಿ ಸ್ಪೀಕರ್ ಆಗಿ ನೇಮಕಗೊಂಡಿರತಕ್ಕಂಥದ್ದು. ಈ ಮೂಲಕ ಜಯಚಂದ್ರ ಸಮಾಧಾನ ಮಾಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಜಿ.ಎಸ್.ಆರ್. ಪಾಟೀಲ್ ಹೆಸರನ್ನ ಬದಲಾವಣೆ ಮಾಡತಕ್ಕಂಥ ಸಾಧ್ಯತೆ ಕೂಡ ಇದೆ. ನೋಡಿ, ಸಚಿವ ಸಂಪುಟ ವಿಸ್ತರಣೆ ಮುಗ್ದೋಗಿದೆ. ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಆಗಿದೆ. ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಮತ್ತೊಂದು ರಾಜಕೀಯ ಕಸರತ್ತು ಶುರುವಾಗಿದೆ. ಅದು ಅಸಮಾಧಾನಗೊಂಡಿರತಕ್ಕಂಥ ಶಾಸಕರು ಮತ್ತು ಸಚಿವಾಕಾಂಕ್ಷಿಗಳನ್ನ ಮನವೊಲಿಸತಕ್ಕಂಥ ಒಂದು ಕಸರತ್ತು. ಸಚಿವ ಸ್ಥಾನ ಸಿಗದ ಕಾರಣ ಹಲವು ಶಾಸಕರು ಹಾಗೂ ಅವರ ಬೆಂಬಲಿಗರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.